ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಸಬ್ಬಕ್ಕಿ ಹಪ್ಪಳ. ಸಬ್ಬಕ್ಕಿ ಹಪ್ಪಳ ಅಂದರೆ ಗಂಜಿ ಮಾಡಿ ಹಪ್ಪಳ ಮಾಡೋದು. ತುಂಬ ಟೇಸ್ಟು, ಈಸಿನೂ ಇದನ್ನು ನಾವು ಪಾತ್ರೆಯಲ್ಲಿ ಹಾಕಿ ಗಂಜಿ ಮಾಡೋದೆಲ್ಲ ಏನು ಬೇಕಿಲ್ಲ. ಕುಕ್ಕರಲ್ಲೇ ಕೂಗಿಸಿ ನಾನು ಹಪ್ಪಳ ಮಾಡಿದ್ದೀನಿ ಈ ಸತಿ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಬೇಸಿಗೆ ಬಂದ್ರೇ ಹಪ್ಪಳ, ಉಪ್ಪಿನಕಾಯಿ, ಸಂಡಿಗೆ ಇಂಥದ್ದೇ ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಳ್ತೀವಿ. ಇನ್ನೊಂದು ಏನಂದರೆ ನಮ್ಗೆ ಬಿಸಿಲು ಸಿಗೋಲ್ಲ. ಈ 3 ತಿಂಗಳು 2 ತಿಂಗಳು ಬಿಸಿಲಲ್ಲಿ ಏನೇನು ಮಾಡ್ಕೋಬೇಕು ಎಲ್ಲ ಮಾಡ್ಕೋಬೋದು. ನಾನು ಅಂಥದ್ದೇ ಇವತ್ತು ಮಾಡ್ತಾಯಿದ್ದೀನಿ. ನಾನು ಫಸ್ಟೇ ಹಾಕಿದ್ದೀನಿ ವಿಡಿಯೋ. ಅಕ್ಕಿ ಸಂಡಿಗೆ ಚಕ್ಲಿ ಥರ ಮಾಡಿರೋದು, ಇದು ಹಪ್ಪಳ ಥರ, ಇದು ತುಂಬ ಈಸಿ. ಇನ್ನೊಂದು ಏನಂದರೆ ನಾನು ಕುಕ್ಕರಲ್ಲೇ ಇವತ್ತು ಇದನ್ನು ಮಾಡಿರೋದು, ಗಂಜಿ ಮಾಡಿ ಇದನ್ನು ಒಣಗಿಸಿರೋದು. ಇದು ತುಂಬ ಈಸಿ, ನೀವು ಕುಕ್ಕರಲ್ಲಿ ಮಾಡೋದು ತುಂಬ ಈಸಿ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಇನ್ನೊಂದು ಮೆಷರ್ಮೆಂಟ್ ಕ್ಲೀನಾಗಿ, ಇದಕ್ಕೆ ನೀರು ಮೆಷರ್ಮೆಂಟ್ ಕ್ಲೀನಾಗಿಡಬೇಕು, ಇಲ್ಲಾಂದರೆ ಇದು ಸಂಡಿಗೆ ಬರೋಲ್ಲ ನಿಮಗೆ. ಹಪ್ಪಳ ಸಂಡಿಗೆ ಹೆಂಗಾದರೂ ಅನ್ಬೋದು. ಬನ್ನಿ ಫ್ರೆಂಡ್ಸ್, ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಒಂದು ದೊಡ್ಡ ಲೋಟ ತುಂಬ ಇದನ್ನು ತೊಗೊಂಡಿದ್ದೀನಿ. ನಾನು ಈಗ ಇದನ್ನು ನೆನೆ ಹಾಕ್ತೀನಿ. ಅಂದರೆ ಕ್ಲೀನಾಗಿ ತೊಳೆದು ಒಂದು 2-3 ಸತಿ ತೊಳೆದ್ಬಿಟ್ಟು 1 ಅವರ್ ನೆನೆ ಹಾಕಬೇಕು. ಇದನ್ನು ಈಗ ತೊಳಿತಾ ಇದ್ದೀನಿ. ತೊಳೆದ್ಬಿಟ್ಟು ನೆನೆ ಹಾಕಿರೋದು 1 ಅವರ್ ಬಿಟ್ಟು. ನೀವು ಬೇಕಾದರೆ 2 ಅವರ್ ನೆನೆ ಹಾಕ್ಕೋಬೋದು. ನಾನು 1 ಅವರ್ ನೆನೆ ಹಾಕಿದ್ದೀನಿ. ಮತ್ತು ನೀರು ಅದಕ್ಕೆ ಅಳತೆ ಮಾಡಿ ಇಟ್ಟಿದ್ದೀನಿ. ಹೆಂಗಂದರೆ ಒಂದಕ್ಕೊಂದು ಅಂತ ನೀರು ಹಾಕಿ ಇಟ್ಟಿದ್ದೀನಿ. ನಾನು ಯಾವ ಪಾತ್ರೆಯಲ್ಲಿ ಅಳತೆ ಮಾಡಿ ತೊಗೊಂಡು ಸಬ್ಬಕ್ಕಿ, ಅದೇ ಪಾತ್ರೆಯಲ್ಲಿ ಒಂದು ಮಾತ್ರ ಹಾಕಿರೋದು. ನೋಡಿ, ಈಗ 1 ಅವರ್ಗೆ ಚೆನ್ನಾಗಿ ನೆಂದಿದೆ. ನೀರು ಏನಿಲ್ಲ, ಒಂದು ಸ್ವಲ್ಪ ಇರುತ್ತೆ ಕೆಳಗಡೆ. ಅದನ್ನು ಕುಕ್ಕರಲ್ಲಿ ಹಾಕ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ನೀರಿದೆ ನೋಡಿ. 1ಕ್ಕೆ 5 ನೀರು, 5 ನೀರು ಸಾಕು. ಇದಕ್ಕೆ ಜಾಸ್ತಿ ಹಾಕಿದ್ರೆ ತುಂಬ ನೀರಾಗಿಬಿಡುತ್ತೆ, ಮತ್ತು ಸಂಡಿಗೆ ನಿಮಗೆ ಶೇಪ್ ಬರೋಲ್ಲ. ನೀವು 5 ನೀರು ಹಾಕ್ಕೊಳ್ಳಿ, ಇಲ್ಲ ಅಥವಾ 5 ಹಾಕ್ಕೊಳ್ಳಿ ಸಾಕು. ಕುಕ್ಕರಲ್ಲಿ ಇರೋದ್ರಿಂದ ನೀವು 5 ಹಾಕಿದ್ರೆ ಸಾಕು. ಫಸ್ಟು 1 ಹಾಕಿದ್ದೀವಿ, ಈಗ ಮತ್ತೆ 5. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು 7ರಿಂದ 8 ವಿಸಿಲ್ ಇಡಿ. ಈಗ ಕುಕ್ಕರ್ ಇಟ್ಟಿದ್ದೀನಿ ಸ್ಟೌವಲ್ಲಿ. ಒಂದು 8-10 ಮೆಣಸಿನ್ಕಾಯಿ, ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನಾನು ಒಂದು 7 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಒಂದು 50% ನೀವು ತರ್ತರಿಯಾಗಿ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ತುಂಬ ನೈಸಾಗೆಲ್ಲ ಮಾಡಿಲ್ಲ, ತರ್ತರಿಯಾಗೆ ಮಾಡಿದ್ದೀನಿ, ಅರ್ಧ. ನಾನು ಒಂದು 8 ವಿಸಿಲ್ ಇಟ್ಟಿದ್ದೀನಿ. ಈಗ ಗ್ಯಾಸ್ ಎಲ್ಲ ಇಳೀತು ನೋಡಿ, ಕಲರ್ ನೋಡಿ. ಈಗ ನೀರಾಗೇ ಇದೆ. ಅದು ಆರ್ತಾ ಒಂದು ಸ್ವಲ್ಪ ತಣ್ಣಗೆ ಆಗ್ತಾ ಗಟ್ಟಿ ಆಗುತ್ತೆ ನೋಡಿ ಸಬ್ಬಕ್ಕಿ. ನೀವು ಇದು ಆರಿದ ಮೇಲೆ ಮಿಕ್ಸಿಗೆ ಹಾಕಿ ಮತ್ತೆ ಇದನ್ನು ನೀವು ಪೇಸ್ಟ್ ಮಾಡೋದು ಮಾಡ್ಕೋಬೋದು. ನಾನು ಹಂಗೆ ಹಾಕ್ತಾಯಿದ್ದೀನಿ ಬಿಸಿಲಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಫ್ಯಾನ್ ಕೆಳಗಡೆ ಇಟ್ಬಿಡಿ, ಒಂದು ಸ್ವಲ್ಪ ಹೊತ್ತು ಆರಲಿ. ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಆರ್ತಾ ನಿಮಗೆ. ಅದು ತಣ್ಣಗೆ ಆಗಬೇಕು, ಯಾಕಂದರೆ ನಾನು ಹಾಕೋದು ಈಗ ಪ್ಲಾಸ್ಟಿಕ್ ಕವರಲ್ಲಿ ಹಾಕೋದ್ರಿಂದ ಇದು ತಣ್ಣಗಾದ್ಮೇಲೆ ಹಾಕೋದು. ಈಗ ಚಿಲ್ಲಿ ಫ್ಲೇಕ್ಸು ಅದನ್ನು ಸೇರಿಸ್ಕೊಳ್ಳೋಣ. ಜೀರಿಗೆ ಒಂದು ಸ್ವಲ್ಪ ಸೇರಿಸ್ಕೊಳ್ಳೋಣ. ಈಗೆಲ್ಲ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಂಗು ಸೇರಿಸ್ಕೊಳ್ಳಿ. ಬೇಕಾದರೆ ನೀವು ಒಂದು ಅರ್ಧ ಹೋಲು ಲೆಮನ್ನು ಸೇರಿಸ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇಂಗು ಸೇರಿಸಿದ್ದೀನಿ. ಈಗ ಇದನ್ನು ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ತಣ್ಣಗಾಗಲಿ. ಪ್ಲಾಸ್ಟಿಕ್ ಕವರಲ್ಲೇ ಇವತ್ತು ನಾನು ಹಾಕೋದು ಹಪ್ಪಳ, ಅದರಿಂದ ಬಟ್ಟೆ ಮೇಲೆ ಹಾಕಿದ್ರೆ ತುಂಬ ರಿಸ್ಕು ಗಂಜಿ, ಅದರಿಂದ ಪ್ಲಾಸ್ಟಿಕ್ ಕವರಲ್ಲೇ ಹಾಕ್ತಾಯಿದ್ದೀನಿ ನೋಡಿ. ಗಟ್ಟಿಯಾಗಿದೆ, ಒಂದು ಸ್ವಲ್ಪ ಡ್ರೈಯು, ಬಿಸಿಲು ಜಾಸ್ತಿ ಇದೆ, ಡ್ರೈಯು ಆಗಿದೆ. 2 ದಿವಸಕ್ಕೆಲ್ಲ ಒಣಗೋಯ್ತು ನನಗೆ. ಕಲರ್ ಚೇಂಜ್ ಆಗಿದೆ ನೋಡಿ. ಸಬ್ಬಕ್ಕಿ 1-2 ಒಂದೊಂದು ಹಂಗಂಗೆ ಇರುತ್ತೆ. ನೀವು ಇದು ಎಣ್ಣೆಲಿ ಹಾಕಿ ಫ್ರೈ ಮಾಡಿದ್ರೆ ಸಬ್ಬಕ್ಕಿ ತುಂಬ ಚೆನ್ನಾಗಿ ಬರೋದು. ಬರೀ ಸಬ್ಬಕ್ಕಿ ಹಪ್ಪಳ ಟೇಸ್ಟು ಜಾಸ್ತಿ. ಫುಲ್ 2 ದಿವಸ ಆಯಿತು ನನಗೆ.
ನೀವು ಇದು ಬೆಳಗ್ಗೆನೇ ಹಾಕ್ಬಿಟ್ರೆ ಒಂದು 7-8 ಗಂಟೆಗೆಲ್ಲ 2 ದಿವಸದಲ್ಲಿ ಚೆನ್ನಾಗಿ ಒಣಗೋಗುತ್ತೆ. ಅಥವಾ ನೀವು ಸಂಜೆ ಹಾಕಬೇಕು. ಸಂಜೆ ಹಾಕಿದ್ರೆ 3 ದಿವಸ ಆಗುತ್ತೆ. ಅದರಿಂದ ನೀವು ಬೆಳಗ್ಗೆನೇ ಹಾಕ್ಬಿಡಿ, ಬೇಗ ಕೆಲಸ ಆಗುತ್ತೆ. ನೋಡಿ ಎಲ್ಲ ಹಪ್ಳ ಎಲ್ಲ ಆಯಿತು. ನೋಡಿ 2 ದಿವಸ ಬೇಕು ಇದನ್ನು ಮಾಡೋಕ್ಕೆ. ಇದು ಒಣಗಲಿ, ಆಮೇಲೆ ನೋಡೋಣ. ನೋಡಿ ಒಣಗಿದೆ, ಕಪ್ಪೆ ಚಿಪ್ಪು ಥರ ಕಾಣಿಸುತ್ತೆ. ಚೆನ್ನಾಗಿ ಗಟ್ಟಿಯಾಗಿ ಆಗಿದೆ. 2 ದಿವಸ ಒಣಗಿಸ್ದೆ. ಒಂದು ಸ್ವಲ್ಪ ದಪ್ಪಗೆ ಹಾಕಿದ್ದೀನಿ ನಾನು. ಲೋ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಂಡು ಆಮೇಲೆ ನೀವು ಹಪ್ಳನ ಹಾಕಿ. ಬೆಳ್ಳಗೆ ಚೆನ್ನಾಗಿ ಬರ್ತಾಯಿದೆ ನೋಡಿ. ಎಣ್ಣೆ ಕಾಯ್ತಾ ಇದೆ ಅಲ್ಲ, ಅದರಿಂದ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಬೇಗ ಹಾಕಿದ ತಕ್ಷಣ ಮೇಲೆ ಬಂದುಬಿಡುತ್ತೆ. ನೋಡಿ ಕಲರ್ ಚೆನ್ನಾಗಿದೆ. ಕಪ್ಪೆ ಚಿಪ್ಪು ಇನ್ನೊಂದು ದಪ್ಪಗಿದೆ, ನಾನು ದಪ್ಪಗೆ ಹಾಕಿದ್ದೀನಿ. ನಿಮ್ಗೆ ಬೇಕಾದರೆ ಒಂದು ಸ್ವಲ್ಪ ತೆಳುಗೂ ಹಾಕೋಬೋದು. ಇದು ಬಾಯಿ ತುಂಬ ಸಿಗುತ್ತೆ. ಎಣ್ಣೆ ಚೆನ್ನಾಗಿ ಬಿಸಿ ಆಗಿಬಿಟ್ಟು ಚೆನ್ನಾಗಿ ನಾವೆಲ್ಲ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಬಿಟ್ಮೇಲೆ ಒಂದು ಸತಿ ನಾವು ಒಂದು 10 ಸಂಡಿಗೆ ಹಾಕಿ ನಾವು ಹಪ್ಳ ಮಾಡ್ಕೋಬೋದು. ನಾನು ಸ್ಟವ್ ಆಫ್ ಮಾಡಿಬಿಟ್ಮೇಲೆ ಪುಡಿ ಆಗಿರೋದೆಲ್ಲ ಹಾಕೋದು ನಾನು. ನೋಡಿ ಈಗ ಇನ್ನೂ ಸ್ಟವ್ ಆಫ್ ಮಾಡಿಲ್ಲ. ಆಫ್ ಮಾಡಿದ್ಮೇಲೆ ತೋರಿಸ್ತೀನಿ ನಾನು. ನಾನು ಎಣ್ಣೆ ಒಂದು ಸ್ವಲ್ಪ ಕಡಿಮೆನೇ ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಸುಟ್ಟಿರೋ ಎಣ್ಣೆ ಜಾಸ್ತಿ ಯೂಸ್ ಮಾಡಲ್ಲ, ಅದರಿಂದ ನಾನು ಸ್ವಲ್ಪನೇ ಸೇರಿಸಿ ನಾನು ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಒಂದೇ ಸತಿ ಹಾಕ್ಕೊಂಡ್ರೆ ಫುಲ್ ತುಂಬಿಸ್ಕೊಬೋದು ಬಾಣಲಿಯಲ್ಲಿ. ನಾನು ಒಂದು ಸ್ವಲ್ಪನೇ ಸೇರಿಸ್ತಾಯಿದ್ದೀನಿ. ಈಗೆಲ್ಲ ಮಾಡಿದ್ದಾಯಿತು. ಸ್ಟವ್ ಆಫ್ ಮಾಡಿಬಿಟ್ಟೆ. ಎಣ್ಣೆ ಬಿಸಿ ಇದೆ. ಆ ಬಿಸಿಯಲ್ಲೇ ಒಂದು ಸ್ವಲ್ಪ ನೋಡಿ, ಈಗ ಹಾಕಿದ ತಕ್ಷಣ ಮೇಲೆ ಬರುತ್ತೆ. ಯಾಕಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಲ್ಲ, ಹಾಕಿದ ತಕ್ಷಣ ಒಡೆದಿರೋದು ಒಂದು ಸ್ವಲ್ಪ ಹಂಗಿರುತ್ತಲ್ಲ, ಅದೆಲ್ಲ ಹಾಕಿದ ತಕ್ಷಣ ಮೇಲೆ ಬರುತ್ತೆ ನೋಡಿ. ಒಂದು ಸಬ್ಬಕ್ಕಿ ಹಪ್ಪಳ ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಇನ್ನೊಂದು ಇದಕ್ಕೆ ಏನಂದರೆ, ನೀವು ಉಪ್ಪು ಹಾಕಬೇಕಾದ್ರೆ ನೋಡ್ಕೊಂಡು ಹಾಕಬೇಕು. ಜಾಸ್ತಿ ಹಾಕ್ಬಿಟ್ರೆ ಒಣಗಿದ ಮೇಲೆ ಜಾಸ್ತಿ ಉಪ್ಪಾಗುತ್ತೆ. ಅದರಿಂದ ಒಂದು ಸ್ವಲ್ಪ ಕಡಿಮೆನೇ ಸೇರಿಸಿ ಚೆನ್ನಾಗಿರುತ್ತೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಸಬ್ಬಕ್ಕಿ ಹಪ್ಪಳ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ನೋಡೋಣ.